ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನಗಳು ವಿಭಜನೆಯಾಗದಿದ್ದರೆ ಭಾರತದ ಸ್ಥಿತಿಗತಿ ಯಾವ ರೀತಿಯಾಗಿ ಇರುತ್ತಿತ್ತು ಎಂಬುದನ್ನು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಜನಸಂಖ್ಯೆಯ ಮೇಲೆ ಅಪಾರವಾಗಿ ಪರಿಣಾಮ ಬೀರುತ್ತಿತ್ತು. ಅಂದರೆ ಪ್ರಸ್ತುತ ಇಂಡಿಯಾದ ಜನಸಂಖ್ಯೆಯು 142 ಕೋಟಿಯಾಗಿದೆ ಮತ್ತು ಪಾಕಿಸ್ತಾನದ ಜನಸಂಖ್ಯೆಯು 24 ಕೋಟಿಯಾಗಿದೆ ಮತ್ತು ಬಾಂಗ್ಲಾದೇಶದ ಜನಸಂಖ್ಯೆಯು 17 ಕೋಟಿಯಾಗಿದೆ. ಒಟ್ಟು 183 ಕೋಟಿ ಜನಸಂಖ್ಯೆಯಾಗುತ್ತಿತ್ತು. ಮತ್ತು ಎರಡನೆಯದಾಗಿ ಆರ್ಮಿ ಪವರ್ ಹೆಚ್ಚಾಗುತ್ತಿತ್ತು. ಅಂದರೆ ಪ್ರಸ್ತುತ ಚೀನಾದಲ್ಲಿ 21 ಲಕ್ಷಕ್ಕೂ ಅಧಿಕ ಆಕ್ಟಿವ್ ಆರ್ಮಿ ಸೋಲ್ಜರ್ಸ್ಗಳಿದ್ದಾರೆ ಮತ್ತು ಭಾರತದಲ್ಲಿ 14.5 ಲಕ್ಷ ಸೈನಿಕರು ಮತ್ತು ಪಾಕಿಸ್ತಾನದಲ್ಲಿ 6.4 ಲಕ್ಷ ಸೈನಿಕರು ಮತ್ತು ಬಾಂಗ್ಲಾದೇಶದಲ್ಲಿ 3.25 ಲಕ್ಷ ಸೈನಿಕರು ಆಕ್ಟಿವ್ ಆಗಿದ್ದಾರೆ. ಒಟ್ಟು ಟೋಟಲ್ ಆಗಿ 24 ಲಕ್ಷಕ್ಕಿಂತ ಅಧಿಕ ಆಕ್ಟಿವ್ ಸೋಲ್ಜರ್ಗಳನ್ನ ಇಂಡಿಯಾ ಒಳಗೊಳ್ಳುತ್ತಿತ್ತು. ಈ ರೀತಿಯಾಗಿ ಆರ್ಮಿ ಪವರ್ದಲ್ಲಿ ಚೀನಾವನ್ನು ಹಿಮ್ಮೆಟ್ಟುತ್ತಿತ್ತು ಮತ್ತು ಜಮ್ಮು ಕಾಶ್ಮೀರದ ವಿವಾದ ಎಂದಿಗೂ ಬರುತ್ತಿರಲಿಲ್ಲ. ಅಂದರೆ ಪ್ರಸ್ತುತ ಇಂಡಿಯಾದವರು ಜಮ್ಮು ಕಾಶ್ಮೀರದ ಪ್ರೊಟೆಕ್ಷನ್ಗಾಗಿ 9,000 ಕೋಟಿ ರೂಪಾಯಿಯನ್ನು ಪ್ರತಿ ವರ್ಷ ಖರ್ಚು ಮಾಡುತ್ತಾರೆ. ಪಾಕಿಸ್ತಾನ ವಿಭಜನೆಯಾಗದಿದ್ದರೆ ಇದೇ ಅಮೌಂಟನ್ನು ಹೆಲ್ತ್ ಮತ್ತು ಎಜುಕೇಷನ್ನಲ್ಲಿ ಹಾಕಿ ಉಳಿಸಬಹುದಿತ್ತು. ಮೂರನೆಯದಾಗಿ ಭಯೋತ್ಪಾದಕರ ಸಮಸ್ಯೆಗಳು ಕಡಿಮೆಯಾಗುತ್ತಿದ್ದವು ಮತ್ತು ವಾದ ವಿವಾದಗಳು ಕಡಿಮೆಯಾಗುತ್ತಿದ್ದವು. ಅನೇಕ ರೀತಿಯ ನಕಾರಾತ್ಮಕ ಕಾರ್ಯಗಳು ನಡೆಯುವುದು ನಿಲ್ಲುತ್ತಿದ್ದವು. ಒಟ್ಟಾರೆಯಾಗಿ ಹೇಳುವುದಾದರೆ ಒಂದು ವೇಳೆ ಪಾಕಿಸ್ತಾನವು ಭಾರತದಿಂದ ವಿಭಜನೆ ಹೊಂದದಿದ್ದರೆ ಭಾರತದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಉಂಟಾಗುತ್ತಿದ್ದವು. ಆದರೆ ಸ್ನೇಹಿತರೆ, ನೀವೇ ಹೇಳಿ, ಪಾಕಿಸ್ತಾನವು ಭಾರತದಿಂದ ಬದಲಾಗಿ ಒಳ್ಳೆಯದಾಗಿದೆಯಾ ಅಥವಾ ಪಾಕಿಸ್ತಾನವು ಭಾರತದಿಂದ ಬದಲಾಗಬಾರದಿತ್ತ ಎಂದು ನೀವೇ ಕಾಮೆಂಟ್ ಮಾಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ತಮಗೆ ಬೇಕಾದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ.